ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕಾಮೆಡ್ಗೆ UG ET 2026ದು ಏನು ಹೊಸ ಅಪ್ಡೇಟ್ಸ್ ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿ ವಾಟ್ಸಪ್ ಚಾನಲ್ ಆಗಲಿ ನೀವು ಜಾಯಿನ್ ಆಗಿ. ಈಗ ನಾವಿಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಈಗ ಮೊನ್ನೆ ಒಂದು ಏನು ಅಪ್ಡೇಟ್ಸ್ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಿನ್ನೆ ಏನು ಅಪ್ಡೇಟ್ಸ್ ಬಂದಿದೆ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು, ಕಾಮೆಡಿಗೆ ಒಂದು ಡೇಟ್ಸನ್ನು ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸತಿ ಏನು ಅನೌನ್ಸ್ ಮಾಡಿರಲಿಲ್ಲ. ಏನು ಚಾಯ್ಸ್ ಫಿಲ್ಲಿಂಗ್, ಎಡಿಟ್ ಚಾಯ್ಸ್ ಫಿಲ್ಲಿಂಗ್ಗೆ ರೌಂಡ್ 1ಗೆ ನೀವು ಹೋಗಬೇಕು ಅಂದರೆ ಡೇಟನ್ನು ಮಾತ್ರ ಎಕ್ಸ್ಟೆಂಡ್ ಮಾಡಿ ಉಳಿದನ್ನ ಹಾಗೆ ಕೊಟ್ಟಿದ್ದರು. ಇಲ್ಲಿ ನೀವು ನೋಡೋ ಪ್ರಕಾರ ಇಲ್ಲಿ ಅದೇ ಡೇಟನ್ನು ಹಾಗೆ ಇಟ್ಟಿದ್ದಾರೆ. ರೌಂಡ್ 1 ಎಡಿಟ್ ಚಾಯ್ಸ್ ಫಿಲ್ಲಿಂಗ್ ಅಂತೆ. ಅದು ಏನು ಜುಲೈ 17ನೇ ತಾರೀಕಿನಿಂದ ಜುಲೈ 24ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನೀವು ಏನು ನಿಮ್ಮ ಒಂದು ಕಾಲೇಜ್ಗಳನ್ನು ಚಾಯ್ಸ್ ಫಿಲ್ಲಿಂಗ್ ಮಾಡಿ ಎಡಿಟ್ ಮಾಡ್ಕೋಬೋದು ಮೇಲೆ ಕೆಳಗೆ. ಈಗಾಗಲೇ ಮಾರ್ಕ್ ರೌಂಡ್ ರಿಸಲ್ಟ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೆಳಗಡೆ ನೋಡೋದಾದರೆ ರೌಂಡ್ 1 ಅಲಾಟ್ಮೆಂಟ್ ರಿಸಲ್ಟ್, ಡಿಸಿಷನ್ ಆ್ಯಂಡ್ ಫೀಸ್ ಪೇಮೆಂಟ್ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಡೇಟ್ ಏನಿದೆ, ನೀವು ಎಡಿಟನ್ನು ಚಾಯ್ಸನ್ನು ಫಿಲ್ ಮಾಡೋಕ್ಕೆ ರೌಂಡ್ 1ಗೆ ಹೋಗಿ ಎಡಿಟನ್ನು ಚಾಯ್ಸ್ ಫಿಲ್ ಮಾಡೋಕ್ಕೆ 24ನೇ ತಾರೀಕುವರೆಗೂ ಮಧ್ಯಾಹ್ನ 2 ಗಂಟೆವರೆಗೂ ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಅದೇ ನೀವು ನಿಮಗೆ ರಿಸಲ್ಟ್ ಏನು, ರೌಂಡ್ 1 ರಿಸಲ್ಟ್ ಏನು 28ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುತ್ತೆ ಮಧ್ಯಾಹ್ನ 3 ಗಂಟೆಗೆ. ಅಲ್ಲಿಂದ ನಿಮಗೆ ಫೀಸ್ ಪೇಮೆಂಟ್ ಮಾಡೋಕ್ಕೆ ಮತ್ತು ನೀವು ಡಿಸಿಷನ್ ತಗೊಳ್ಳೋಕ್ಕೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಹೋಗೋಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಜುಲೈ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಜುಲೈ 31ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ನೀವು ನಿಮ್ಮ ಒಂದು ಚಾಯ್ಸನ್ನು ಮತ್ತು ಡಿಸಿಷನ್ನ ಮತ್ತು ಫೀಸ್ ಪೇಮೆಂಟ್ ಮಾಡೋಕ್ಕೆ ನೀವು ಡಿಸಿಷನ್ ತಗೋಬೋದು. ಅಷ್ಟರೊಳಗೆ ನೀವು ಫೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ನೀವು ಫೀಸ್ ಪೇಮೆಂಟ್ ಅಂದರೆ ನೀವು ನಿಮಗೆ ರೌಂಡ್ 1ನಲ್ಲಿ ಏನು ರಿಸಲ್ಟ್ ಬರುತ್ತಲ್ಲ 28ನೇ ತಾರೀಕು, ಅದೇ ಕಾಲೇಜ್ ನಿಮ್ಗೆ ಇಷ್ಟ ಇದ್ದರೆ ನೀವು ಹೋಗಿ ಫೀಸ್ ಪೇಮೆಂಟ್ ಮಾಡಿ ನೀವು ಅಡ್ಮಿಷನ್ ಆಗೋಕ್ಕೆ ನಿಮಗೆ ಏನು ಫೀಸನ್ನು ಪೇಮೆಂಟ್ ಮಾಡೋಕ್ಕೆ ನಿಮಗೆ 31ನೇ ತಾರೀಕುವರೆಗೂ ಅವಕಾಶ ಇರುತ್ತೆ. ಅದೇ ರೀತಿ ರಿಪೋರ್ಟಿಂಗ್ ಆಫ್ ಕಾಲೇಜ್ ಬೈ ಕ್ಯಾಂಡಿಡೇಟ್ಸ್, ನೀವು ಕ್ಯಾಂಡಿಡೇಟ್ಸ್ ಏನಾದರೂ ನೀವು ಇಷ್ಟಪಟ್ಟು ಅದೇ ಕಾಲೇಜ್ ಇದೆ ಇರಲಿ ನಮಗೆ ಅನ್ನೋದಾದರೆ ನೀವು ಆ ಕಾಲೇಜ್ಗೆ ನೀವು ಏನು ಚಾಯ್ಸ್ 1ಅನ್ನು ತಗೊಂಡು ನೀವು ಫೀಸ್ನ ಪೇಮೆಂಟ್ ಮಾಡಿ ಅದನ್ನು ಏನು ಅಲಾಟ್ಮೆಂಟ್ನ ನೀವು ಸೀಟ್ನ ನೀವು ರಿಸರ್ವ್ ಮಾಡ್ಕೊಂಡು ನೀವು ಅದನ್ನು ಏನು ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ 3ನೇ ತಾರೀಕು ಆಗಸ್ಟ್ ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ, ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಏನು ಚಾಯ್ಸನ್ನು 1 ತಗೊಂಡು ನೀವು ನಿಮ್ಮ ಕಾಲೇಜ್ನ ನೀವು ಅಲಾಟ್ಮೆಂಟ್ನ ನೀವು ಡಿಸಿಷನ್ ತಗೊಂಡು ನೀವು ಅದೇ ಕಾಲೇಜ್ ಇರಲಿ ಅಂತ ಡಿಸಿಷನ್ ತಗೊಂಡ್ರೆ ಫೀಸನ್ನು ಪೇ ಮಾಡೋಕ್ಕೆ ಜುಲೈ 30ನೇ ತಾರೀಕು ಒಳಗೆ ನಿಮ್ಗೆ ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಪೇಮೆಂಟೆಲ್ಲ ಆದಮೇಲೆ ನೀವು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಜುಲೈ 3ನೇ ತಾರೀಕೊಳಗೆ ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೌಂಡ್ 1 ಏನು ಸೀಟ್ ಕ್ಯಾನ್ಸಲೇಷನ್, ನೀವೇನಾದರೂ ನಮಗೆ ಇದು ಯಾವುದೂ ಬೇಡ ನಾವು ಕ್ಯಾನ್ಸಲೇಷನ್ ಮಾಡ್ತೀವಿ ಅನ್ನೋದಾದರೆ ನೀವು ಈಗ ನಮಗೆ ಈ ಒಂದು ಕಾಮೆಡಿಕೆಯಲ್ಲಿ ನಮಗೆ ಇಷ್ಟ ಇಲ್ಲ, ನಾವು ಏನಿದರಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಇಷ್ಟ ಇಲ್ಲ, ಕೌನ್ಸಿಲಿಂಗಲ್ಲಿ ನಮಗೆ CETಯಲ್ಲೇ ಸಿಗುತ್ತೋ ಅಥವಾ ನೀಟಲ್ಲೇ ಸಿಗುತ್ತೆ, ನಮಗೆ ಸೀಟ್ ಅಲ್ಲೇ ಕನ್ಫರ್ಮೇಷನ್ ಇದೆ ಅನ್ನೋದಾದರೆ ನೀವು ಇಲ್ಲಿ ಕಾಮೆಡಿಕೆಯಲ್ಲಿ ನಾವು ಮುಂದುವರಿಯಲ್ಲ ಅನ್ನೋದಾದರೆ ನೀವು ಕ್ಯಾನ್ಸಲೇಷನ್ ಮಾಡಬೇಕು ಅಂದರೆ ನೀವು ಜುಲೈ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಆಗಸ್ಟ್ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗಡೆ ನೀವು ಕ್ಯಾನ್ಸಲೇಷನ್ ಚಾಯ್ಸ್ 4ಅನ್ನು ನೀವು ಕೊಟ್ಟು ಹೊರಗೆ ಹೋಗ್ಬೋದು. ಇಷ್ಟು ಡೀಟೇಲ್ಸ್ನ ಕೂಡ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಾವಿಲ್ಲಿ ಕೆಳಗಡೆ ಬಂದು ನೋಡೋದಾದರೆ ಏನಿದೆ ಇದು ಡಿಸಿಷನ್ ಅಂದರೆ, ನೀವು ಮಾರ್ಕ್ ರೌಂಡ್ ಜಸ್ಟ್ ಟ್ರಯಲ್ ರೌಂಡ್ ಅಷ್ಟೇ ಆಗಿರುತ್ತದು. ಏನು ನಿಮಗೆ ಈಗ ಅಲಾಟ್ಮೆಂಟ್ ಮಾರ್ಕ್ ರೌಂಡಲ್ಲಿ ಬಂದಿರೋಂಥ ಒಂದು ಕಾಲೇಜು ಜಸ್ಟ್ ಅದು ಟ್ರಯಲ್ ರೌಂಡ್ ಆಗುತ್ತೆ. ಕ್ಯಾಂಡಿಡೇಟ್ ಬಿಟ್ವೀನ್ ನಾಟ್ ಏಬಲ್ ಟು ಮೇಕ್ ಎನಿ ಡಿಸಿಷನ್ ಆನ್ ದ ಅಲಾಟ್ಮೆಂಟ್. ಇದಕ್ಕೆ ನೀವು ನಿಮಗೆ ಈಗ ಮಾರ್ಕ್ ರೌಂಡಲ್ಲಿ ಬಂದಿರೋ ಅಂಥ ಕಾಲೇಜ್ನೇ ನೀವು ಎನಿ ಡಿಸಿಷನ್ ಅಲಾಟ್ಮೆಂಟ್ ಅಂತೇಳಿ ನೀವು ತಗೊಳ್ಳೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಕ್ಯಾಂಡಿಡೇಟ್ಸ್ ವಿತ್ ಬ್ಲಾಂಕ್ ಚಾಯ್ಸ್ ಫಿಲ್ಲಿಂಗ್ ಫಾರಮ್ಸ್ ಆಫ್ಟರ್ ರೌಂಡ್ 1 ಚಾಯ್ಸ್ ಫಿಲ್ಲಿಂಗ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಫರ್ದರ್ ಪ್ರೋಸೆಸ್. ನೀವೇನೂ ಫಿಲ್ ಮಾಡಲಿಲ್ಲ, ನೀವೇನೂ ಕಾಲೇಜ್ಗಳನ್ನು ಆಡ್ ಮಾಡಲಿಲ್ಲ, ನೀವು ಹಾಗೇ ಬಿಟ್ರಿ, ಹಾಗೇ ಇದು ಮಾಡಿದ್ರಿ ಅಂದರೆ ನಿಮ್ಮನ್ನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಚಾಯ್ಸಿಗೆ ನೆಕ್ಸ್ಟ್ ರೌಂಡಿಗೆ ನಿಮ್ಮನ್ನು
ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಓನ್ಲಿ ಕ್ಯಾಂಡಿಡೇಟ್ ವಿತ್ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಶುಡ್ ರಿಪೋರ್ಟ್ ಟು ಕಾಲೇಜ್. ನೀವು ಇದೇ ಕಾಲೇಜ್ನ ನೀವು ಫ್ರೀಸ್ ಮಾಡ್ಕೊಂಡು, ಅಂದರೆ ನೀವು ಲಾಕ್ ಮಾಡ್ಕೊಂಡು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರ ಈಗೇನು ಫಸ್ಟ್ ರೌಂಡಲ್ಲಿ ನಿಮ್ಮ ಕಾಲೇಜ್ ಬರುತ್ತೋ ಅದೇ ಕಾಲೇಜ್ ನಿಮ್ಗೆ ಇಷ್ಟ ಇದ್ದರೆ ಅಕ್ಸೆಪ್ಟ್ ಮಾಡ್ಕೊಂಡು ಫ್ರೀಸ್ ಮಾಡಿ ಅದನ್ನು ಏನು ಮಾಡಬೇಕು, ಸ್ಟ್ರಿಕ್ಟ್ಲಿ ಆ್ಯಸ್ ಪರ್ ದ ಡೇಟ್ ಟೈಮ್ ಮೇಂಟೈನ್ಡ್ ಇನ್ ದಿಸ್ ಶುಡ್ ಈಸ್ಲಿ ದೇ ಮೇ ಲಾಸ್ ದ ಅಲೋಟೆಡ್ ಸೀಟ್. ಅಂದರೆ ನೀವೇನು ಕರೆಕ್ಟಾದ ಟೈಮು ಡೇಟು ಅದಕ್ಕೆ ಸರಿಯಾಗಿ ನೀವು ಈ ಒಂದು ಸೀಟನ್ನು ಫ್ರೀಸ್ ಮತ್ತು ಅಕ್ಸೆಪ್ಟೆಡ್ ತಗೊಂಡು ನೀವು ಫೀಸ್ನ ಪೇಮೆಂಟ್ ಮಾಡಿ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇಲ್ಲ ಅಂದರೆ ಅದು ಸೀಟು ನಿಮಗೆ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಇಲ್ಲಿ ಡಿಸಿಷನ್ನ ಕರೆಕ್ಟಾಗಿ ಹೇಳಿದ್ದಾರೆ. ಇದು ಒಂದು ಕಮೆಡ್ಕೆ ಕಡೆಯಿಂದ ಬಂದಿರೋಂಥ ಹೊಸ ಅಪ್ಡೇಟ್ಸ್ ಆಗಿರುತ್ತೆ. ಇನ್ನು ಕೆಳಗಡೆ ನೀವು ನೋಡೋದಾದರೆ ಇಲ್ಲಿ ಒಂದಿಷ್ಟು ಮಾರ್ಕ್ ರೌಂಡ್ ಕಟ್ ಆಫ್ ಮಾರ್ಕ್ಸ್ ಇರೋಂಥ ಒಂದು ಸೀಟನ್ನು PDF ಫೈಲ್ ಇದೆ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಕೆಳಗಡೆ ನೋಡಿದ್ರೆ ಫೀಸ್ ಆ್ಯಂಡ್ ಯಾವ್ಯಾವ ಒಂದು ರೌಂಡಲ್ಲಿ ಇರೋಂಥ ಒಂದು ಸೀಟ್ ಅಲಾಟ್ಮೆಂಟ್ ಏನಿದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಷ್ಟು ಸೀಟ್ ಇದೆ, ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಈ ರೀತಿಯಾಗಿ ನಾವು ಒಂದಿಷ್ಟು ಕಾಮೆಡ್ಕೆ ಆಗಿರಲಿ, CET ಆಗಿರಲಿ, ನೀಟ್ ಬಗ್ಗೆ ಆಗಲಿ ಏನೆಲ್ಲ ಹೊಸ ಹೊಸ ಅಪ್ಡೇಟ್ಸ್ಗಳು ಬರುತ್ತವೆ ಅದನ್ನ ನಮ್ಮ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ನೀವು ಕೂಡ ನಮ್ಮ ಚಾನಲ್ನ ಫಾಲೋ ಮಾಡಿಲ್ಲ ಅಥವಾ ಜಾಯಿನ್ ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಬರೀ ಎಜುಕೇಷನ್ ಬಗ್ಗೆ ಅಲ್ಲ, ಬೇರೆ ಬೇರೆ ಸ್ಕಾಲರ್ಶಿಪ್ ಆಗಿರಲಿ, ಬೇರೆ ಬೇರೆ ಯಾವುದೇ ಒಂದು ಹೊಸ ಹೊಸ ನೋಟಿಫಿಕೇಷನ್ ಏನಾದರೂ ಬಂದರೆ ನಾವು ಅಲ್ಲಿ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ತಿಳಿಸ್ತಾ ಇರ್ತೀವಿ, ಅಲ್ಲಿ ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ಸ್ ಏನಿದೆ ಅದನ್ನು ನಿಮ್ಮ ಅಕ್ಕಪಕ್ಕದವರಾಗಿರಲಿ, ನಿಮ್ಮ ರಿಲೇಟಿವ್ಸ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ ಏನಾದರೂ ಕಾಮೆಡಿಗೆ ಬರೆದು ಅವರು ಕೂಡ ಭಾಗವಹಿಸಬೇಕು ಇದನ್ನು ತಗೊಂಡರೆ ಅಂದರೆ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಆ ಡೇಟಲ್ಲೇ ನೀವು ಅದನ್ನು ಫಿಲ್ ಮಾಡಬೇಕು ಅಥವಾ ಅದನ್ನು ಕರೆಕ್ಟಾಗಿ ನೀವು ಅಪ್ಡೇಟ್ ಇರಬೇಕು. ಅಪ್ಡೇಟ್ ಇಲ್ಲ ಅಂದರೆ ನೀವು ಈ ಒಂದು ಕೌನ್ಸಿಲಿಂಗನ್ನು ಕೂಡ ನೀವು ಕ್ಯಾನ್ಸಲ್ ಆಗ್ತೀರಾ. ಹಾಗಾಗಿ ನಾವು ನಮ್ಮ ವಿಡಿಯೋದ ಮುಖಾಂತರ ಆದಷ್ಟು ಸ್ಟೂಡೆಂಟಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತೀವಿ. ಪ್ರತಿಯೊಂದು ಡೇಟ್ಸ್ಗಳನ್ನು ನೀವು ಅಪ್ಡೇಟ್ಸ್ ಮಾಡ್ತಾ ಇರಬೇಕು, ಅಪ್ಡೇಟ್ಸನ್ನು ತಿಳ್ಕೊಳ್ತಾ ಇರಬೇಕು. ಹಾಗಾಗಿ ಒಂದು ಎಕ್ಸಾಮ್ನ ಬರೆದುಬಿಟ್ಟು ಹಾಗೇ ಸುಮ್ಮನೆ ಕೂತ್ಕೊಂಡ್ರೆ ಇದು ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಆಪರ್ಚುನಿಟಿನ ಕಳ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.